ಮನೆಗೆ ಮಾತೆ ಬಂದಿದ್ದಾರೆ. ಅಮ್ಮ, ಗುಂಡಪ್ಪ, ಅಮ್ಮ ಇಲ್ಲಿ ನೋಡಿ, ಮಾತೆ ಮನೆಯೊಳಗೆ ಬರುತ್ತಿರುವ ಹೆಜ್ಜೆಯ ಗುರುತು. दधाना कर पद्माभ्यां अक्षमाला कमण्डलू दधाना कर पद्माभ्यां अक्षमाला कमण्डलू देवी प्रसिद्धतो मयि ब्रह्मचारिणी उत्तमा ब्रह्मचारिणी ನಾನು ಬ್ರಹ್ಮಚಾರಿಣಿ. ನವರಾತ್ರಿಯ 2ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನಾನು ಶಿವನನ್ನು ಪಡೆಯಲು ಘೋರ ತಪಸ್ಸನ್ನು ಮಾಡಿದ್ದೆ. ನನ್ನನ್ನು ಪೂಜಿಸಿದ ಭಕ್ತರಿಗೆ ತಪ, ಒಳ್ಳೆಯ ಆಚಾರ, ತ್ಯಾಗ, ವೈರಾಗ್ಯ ಹಾಗೂ ಸಂಯಮದ ವೃದ್ಧಿಯಾಗುವುದು. ಹಾಗೂ ಮನುಷ್ಯ ಕಠಿಣ ಪರಿಸ್ಥಿತಿಗಳಲ್ಲೂ ತನ್ನ ಕಾರ್ಯದಿಂದ ವಿಚಲಿತನಾಗುವುದಿಲ್ಲ. ನಾನು ಚಂದ್ರಗಂಠ. ನವರಾತ್ರಿಯ 3ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನಾನು ಮೊಳಗಿಸುವ ಘಂಟಾನಾದದಿಂದ ಭೂತ, ಪ್ರೇತ ಮುಂತಾದ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತದೆ. ನನ್ನನ್ನು ಪೂಜಿಸುವುದರಿಂದ ಸಾಂಸಾರಿಕ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಯಾವ ಕಷ್ಟಗಳೂ ಇರುವುದಿಲ್ಲ. ನಾನು ಕೂಷ್ಮಾಂಡ ದೇವಿ. ನವರಾತ್ರಿಯ 4ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನನ್ನನ್ನು ಪೂಜಿಸುವುದರಿಂದ ನನ್ನ ಭಕ್ತರು ಎಲ್ಲ ತರಹದ ರೋಗಗಳಿಂದ ಮುಕ್ತಿ ಹೊಂದುತ್ತಾರೆ. ನಾನು ಸ್ಕಂದಮಾತೆ. ನವರಾತ್ರಿಯ 5ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನನ್ನನ್ನು ಪೂಜಿಸುವುದರಿಂದ ನನ್ನ ಭಕ್ತರು ಜೀವನದ ಎಲ್ಲ ಸಮಸ್ಯೆಗಳಿಂದ ದೂರಾಗಿ ಮೋಕ್ಷ ಪಡೆಯುತ್ತಾರೆ. ನಾನು ಕಾತ್ಯಾಯಿನಿ. ನವರಾತ್ರಿಯ 6ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನನ್ನ ಕೃಪೆಯಿಂದ ಭಕ್ತರಿಗೆ ಸಂತಾಪ, ಶೋಕ, ಭಯದಿಂದ ಮುಕ್ತಿ ಸಿಗುತ್ತದೆ. ಅವರ
ಜನ್ಮ ಜನ್ಮಾಂತರದ ಪಾಪಗಳು ಕಳೆದು ಹೋಗುತ್ತವೆ. ನಾನು ಕಾಳರಾತ್ರಿ. ನವರಾತ್ರಿಯ 7ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನನ್ನನ್ನು ಪೂಜಿಸುವುದರಿಂದ ಸಂಸಾರದ ಬಾಧೆಗಳಿಂದ ದೂರವಾಗುತ್ತಾರೆ ಹಾಗೂ ಜೀವನದ ಎಲ್ಲ ಭಯಗಳಿಂದ ಮುಕ್ತಿ ಪಡೆಯುತ್ತಾರೆ. ನಾನು ಮಹಾಗೌರಿ. ನವರಾತ್ರಿಯ 8ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನನ್ನ ಕೃಪೆಯಿಂದ ನನ್ನ ಭಕ್ತರ ಹೃದಯದ ಅಂಧಕಾರವು ದೂರವಾಗುತ್ತದೆ ಹಾಗೂ ಅವರ ಮೇಲೆ ಈಶ್ವರನ ಕೃಪೆ ಸದಾ ಇರುತ್ತದೆ. ತದನಂತರ ಪಾಪ, ಸಂತಾಪ ಹಾಗೂ ದುಃಖಗಳಿಂದ ಅವರಿಗೆ ಮುಕ್ತಿ ಸಿಗುತ್ತದೆ. ನಾನು ಸಿದ್ಧಿದಾತ್ರಿ. ನವರಾತ್ರಿಯ 9ನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ನನ್ನ ಕೃಪೆಯಿಂದ ನನ್ನ ಭಕ್ತರಿಗೆ ಸರ್ವಸಿದ್ಧಿಯು ಪ್ರಾಪ್ತಿಯಾಗುತ್ತದೆ ಹಾಗೂ ನನ್ನ ಭಕ್ತರಿಗೆ ಸೃಷ್ಟಿಯಲ್ಲಿ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಮಾತೆ, ನನ್ನ ವ್ರತ ಪೂರ್ಣವಾಗಿದೆ. ಈಗ ನೀನು ಸದಾ ನನ್ನ ಮನೆಯಲ್ಲಿ ಹಾಗೂ ವಿಜಯನಗರದಲ್ಲಿ ಇರುವೆ ಎಂದು ನನಗೆ ನಂಬಿಕೆ ಇದೆ. ಮಾತೆ ಹೋದಳು. ಮಾತೆ ಹೊರಟು ಹೋದಳು. ಇಲ್ಲಿ ಕೇಳಿ, ಮಾತೆ ಹೊರಟು ಹೋದಳು. ನೋಡಿ, ಮಾತೆ ಶಾಶ್ವತವಾಗಿ ನಮ್ಮ ಮನೆಯಿಂದ ಹೊರಟು ಹೋಗಿದ್ದಾಳೆ. ನಿಮ್ಮ ಕನಸು ಸತ್ಯವಾಯಿತು. ಮಾತೆ ಪೂಜೆಗೆಂದು ಬಂದಿದ್ದರು. ಪೂಜೆಯ ನಂತರ ಅವರು ಹೊರಟು ಹೋದರು. ಇಷ್ಟೊಂದು ಚಿಂತೆ ಮಾಡುವ ಅವಶ್ಯಕತೆ ಏನಿದೆ? ಇಲ್ಲ, ಹೀಗೆ ಆಗಲು ಹೇಗೆ ಸಾಧ್ಯ? ಮಾತೆ ನನ್ನ ಮನೆಯಿಂದ ಹೋಗಿದ್ದಾಳೆ ಎಂದರೆ ಅವಳು ವಿಜಯನಗರದಿಂದ ಹೋಗುವಳೆಂದು ಸೂಚನೆ ನೀಡಿದ್ದಾಳೆ. ಇಲ್ಲ ಮಾತೆ, ನೀನು ಹೀಗೆ ಮಾಡಲು ಸಾಧ್ಯವಿಲ್ಲ. ನೀನು ಹೀಗೆ ಮಾಡಬಾರದು ಮಾತೆ. ಮಾತೆ, ನೀನು ಈಗ ಈ ಸಮಸ್ಯೆಗೆ ಪರಿಹಾರ ನೀಡುವವರೆಗೂ ನಾನು ಇಲ್ಲಿಂದ ಏಳುವುದಿಲ್ಲ. ನಾನು ನಿನ್ನನ್ನೇ ಜಪಿಸುತ್ತಿರುವೆ. ಇದೆಲ್ಲ ಏನೆಂದು ನೀನು ನನಗೆ ಹೇಳಲೇಬೇಕು. ನನ್ನ ಮನೆಗೆ ಬಂದು ನೀನು ಮರಳಿ ಏಕೆ ಹೋದೆ? ಇದರ ಅರ್ಥವೇನು ಮಾತೆ? ಓಂ ಮಾತ್ರೈ ನಮಃ, ಓಂ ಮಾತ್ರೈ ನಮಃ, ಓಂ ಮಾತ್ರೈ ನಮಃ, ಓಂ ಮಾತ್ರೈ ನಮಃ, ಓಂ ಮಾತ್ರೈ ನಮಃ. ಇವನು ಪೂಜೆ ಆಗಲೇ ಮಾಡಿದನಲ್ಲ, ಮತ್ತೊಮ್ಮೆ ಏಕೆ ಮಾಡುತ್ತಿದ್ದಾನೆ? ಇವನಿನ್ನು ಭೋಜನವೂ ಮಾಡಿಲ್ಲ. ನಾನು ಹೇಳದ್ನಲ್ಲ, ಮಾತೆಯ ಹೆಜ್ಜೆ ಗುರುತಿನಿಂದ ಚಿಂತೆ ಮಾಡುವ ಯಾವ ಅವಶ್ಯಕತೆಯೂ ಇಲ್ಲ. ಓಂ ಮಾತ್ರೇ ನಮಃ, ಓಂ ಮಾತ್ರೇ ನಮಃ. ಯಾರಿಗೊತ್ತು ಅಮ್ಮ, ಆ ಮಾತೆಯ ಮೇಲೆ ಇವರಿಗೆ ಇನ್ನೂ ಭಕ್ತಿ ಹೆಚ್ಚಾಗಿರಬೇಕು. ನಾವೀಗ ಅವರ ಪೂಜೆಯನ್ನು ಭಂಗ ಮಾಡುವುದು ಬೇಡ. ನಡೆಯಿರಿ. ಓಂ ಮಾತ್ರೇ ನಮಃ, 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 ಓಂ ಮಾತ್ರೇ ನಮಃ. ಇವನು ಭೋಜನ ಯಾವಾಗ ಮಾಡುತ್ತಾನೆ? ನಾನು ಹೋಗಿ ಲಾಮನ್ನ ಪೂಜೆಯಿಂದ ಎಬ್ಬಳಿಸ್ತೀನಿ. ಲಾಮ ಲಾಮ ಅಮ್ಮ, ಇವರ ಪೂಜೆಗೆ ಭಂಗ ಮಾಡುವುದು ಸರಿಯಲ್ಲ ಎನಿಸುತ್ತದೆ. ನಾವು ಹೊರಡೋಣ.
ಮಾತೆ, ನನಗೆ ಈ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಾನು ಇಲ್ಲಿಂದ ಏಳುವುದಿಲ್ಲ. ನಾನು ದೇವರ ಮನೆಯಲ್ಲಿ ಪೂಜೆ ಮಾಡುತ್ತಿದ್ದೆ. ನಗರದ ಮಂದಿರಕ್ಕೆ ಹೇಗೆ ಬಂದೆ? ನಾನು ನಿನ್ನನ್ನು ಕರೆದದ್ದು ರಾಮ. ಮಾತೆ, ಪ್ರಣಾಮ ಮಾತೆ. ನೀನು ನನ್ನ ಮನೆಯಿಂದ ಏಕೆ ಹೋದೆ? ವಿಜಯನಗರದಿಂದ ಪ್ರಸ್ಥಾನ ಮಾಡುತ್ತಿಲ್ಲ ತಾನೆ? ಹೇಳು, ನನಗೆ ಹೇಳು. ರಾಮ, ನಾನೀಗ ಹೋಗಲೇಬೇಕು. ಕೃಷ್ಣದೇವರಾಯರ ಪೂರ್ವಜರ ಪುಣ್ಯದ ಫಲವಾಗಿ ವಿಜಯನಗರದಲ್ಲಿ ನಾನು ವಾಸವಾಗಿದ್ದೆ. ಆದರೆ ಈಗ ನಾನು ಇಲ್ಲಿಂದ ಹೊರಡುವ ಸಮಯ ಬಂದಿದೆ. ವಿಜಯನಗರದ ಪ್ರಜೆಗಳು ಒಳ್ಳೆಯ ಸಂಸ್ಕಾರವನ್ನು ಮರೆಯುತ್ತಿದ್ದಾರೆ. ಹೀಗಿರುವಾಗ ನಾನಿಲ್ಲಿ ಹೇಗಿರಲು ಸಾಧ್ಯ? ನಾನು ಹೊರಡಲೇಬೇಕು ರಾಮ. ಬೇಡ ಮಾತೆ, ಬೇಡ, ಹೀಗೆ ಹೇಳಬೇಡಿ. ಬೇಡ ಮಾತೆ, ಬೇಡ, ಹೋಗಬೇಡಿ. ರಾಮ, ನಾನು ವಿಜಯನಗರವನ್ನು ಬಿಟ್ಟು ಹೋದರೂ ಸಹ ನಾನು ನಿನ್ನೊಂದಿಗೆ ಸದಾ ಇರುವೆ ರಾಮ. ಇದು ನನ್ನ ಸೌಭಾಗ್ಯ ಮಾತೆ. ಆದರೆ ನಾನು ಸ್ವಾರ್ಥಿಯಾಗುವುದಿಲ್ಲ. ಇದು ರಾಜ್ಯದ ಸುಖ ಸಮೃದ್ಧಿಯ ಪ್ರಶ್ನೆ. ನೀನು ಸಂಪೂರ್ಣ ರಾಜ್ಯದಲ್ಲಿ ಇರಬೇಕು ಮಾತೆ. ಮಹಾರಾಜರ ಜೊತೆಯಲ್ಲಿರಬೇಕು. ನೋಡು, ನೀನು ಮಹಾರಾಜರ ಜೊತೆ ಇದ್ದರೆ ಇಡೀ ಸಾಮ್ರಾಜ್ಯದ ಮನೆಗಳು ಸಂತೃಪ್ತಿಯಾಗಿರುತ್ತದೆ ಮಾತೆ. ಎಲ್ಲರೂ ಸಂತೋಷದಿಂದಿರುವರು. ಕೇವಲ ನನ್ನೊಟ್ಟಿಗೆ ಇದ್ದರೆ ರಾಜ್ಯದ ಎಲ್ಲಾ ಜನತೆಗೂ ಈ ಭಾಗ್ಯ ದೊರಕುವುದಿಲ್ಲ. ರಾಮ, ನಿಯತಿಯನ್ನು ಪರಿವರ್ತನೆ ಮಾಡಲಾಗುವುದಿಲ್ಲ. ಹಾಗೂ ನಿಯತಿ ಏನೆಂದರೆ ನಾನೀಗ ಹೊರಡಲೇಬೇಕು. ನಾಳೆ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕೊನೆಯ ಕಿರಣ ಮಂದಿರದ ಮೇಲೆ ಬಿದ್ದಾಗ ನಾನಿಲ್ಲಿಂದ ಹೊರಡುವೆ. ತದನಂತರ ಕೇವಲ ನನ್ನ ಮೂರ್ತಿ ಇಲ್ಲಿರುತ್ತದೆ ರಾಮ. ಬೇಡ ಬೇಡ ಮಾತೆ, ಹೀಗೆ ಹೇಳಬೇಡ. ಬೇಡ ಮಾತೆ. ಇಲ್ಲ ಮಾತೆ, ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ನಾನು ಈಗಲೇ ಬರುತ್ತೇನೆ. ಏನಾಯ್ತು ಅಮ್ಮ? ರಾಮ ಹೊರಟು ಹೋದರೆ? ಇಷ್ಟು ಬೆಳಗ್ಗೆ ನಮಗೂ ಕೂಡ ಹೇಳದೆ ಹೊರಟು ಹೋದರೆ? ಮಾತೆ, ನಾನು ಬರುತ್ತಿದ್ದೇನೆ ಮಾತೆ. ಮಾತೆ, ಮಾತೆ, ಮಾತೆ. ರಾಮಕೃಷ್ಣರೇ, ನೀವು ಇಷ್ಟು ಬೇಗ ಬಂದಿದ್ದೀರಿ? ಹೀಗೆ ನೀನು ಮಾಡಲು ಹೇಗೆ ಸಾಧ್ಯ? ದರ್ಶನ ನೀಡು. ದರ್ಶನ ಕೊಟ್ಟು ನೀನು ಹೀಗೆ ಮಾಡುವುದಿಲ್ಲ ಎಂದು ಹೇಳು. ಹಾಗೂ ನೀನು ವಿಜಯನಗರವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಹಾಗೂ ನಿನ್ನನ್ನು ಹೋಗಲು ನಾನು ಬಿಡುವುದಿಲ್ಲ. ಪ್ರತ್ಯಕ್ಷಳಾಗು ಮಾತೆ. ಈ ಸಮಸ್ಯೆಗೆ ಪರಿಹಾರ ಕೊಡು. ನೀವು ಹೊರಗೆ ಹೋಗಿರಿ, ಆರತಿ ಸಮಯ ಆಗ್ತಿದೆ. ಅಯ್ಯೋ, ನೀನು ಪ್ರತ್ಯಕ್ಷಳೇಕೆ ಆಗುತ್ತಿಲ್ಲ? ಸದಾ ನಿನಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳುವೆಯಾ? ನೀನು ಇಚ್ಛಿಸಿದಾಗ ನನಗೆ ದರ್ಶನ ಕೊಡುವೆ, ನೀನು ಇಚ್ಛಿಸಿದಾಗ ಅದೃಶ್ಯವಾಗುವೆ, ಹಾಗೂ ಎಲ್ಲವನ್ನು ಬಿಟ್ಟು ಹೋಗುವೆ ಎಂದು ಹೇಳುವೆ. ನನಗೂ ಇಚ್ಛೆ ಇರುತ್ತದೆ ಅಲ್ಲವೇ ಮಾತೆ? ದೇವರಿಗೆ ಮಾತ್ರ ಇಚ್ಛೆ ಇರುತ್ತದೆಯೇ? ಭಕ್ತರಿಗೆ ಇರುವುದಿಲ್ಲವೇ? ಮಾತೆ, ನನ್ನ ಮುಂದೆ ಪ್ರತ್ಯಕ್ಷಳಾಗು. ಮಾತೆ, ಮಾತೆ, ನನ್ನ ಮುಂದೆ ಪ್ರತ್ಯಕ್ಷಳಾಗು. ನನಗೆ ದರ್ಶನ ಕೊಡು. ನೀನು ಪ್ರತ್ಯಕ್ಷಳಾಗುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ. ದರ್ಶನ ಕೊಡು. ದರ್ಶನ ಕೊಡು ನನಗೆ. ಮಾತೆ, ಪ್ರತ್ಯಕ್ಷಳಾಗು. ನನಗೆ ದರ್ಶನ ಕೊಡಿ ಮಾತೆ. ಪಂಡಿತ ರಾಮಕೃಷ್ಣ, ನೀವು ಹೊರಗೆ ಹೋಗುತ್ತೀರೋ ಇಲ್ಲವೋ? ನೀಡು ಮಾತೆ. ಮಾತೆ, ಪ್ರತ್ಯಕ್ಷಳಾಗು ಮಾತೆ. ಪ್ರತ್ಯಕ್ಷಳಾಗು. ನೀನು ಪ್ರಸಾದ ಸ್ವೀಕರಿಸುವೆಯಾ? ನೀನು ಪ್ರಸಾದ ತೆಗೆದುಕೋ, ಸ್ವೀಕರಿಸು. ನನ್ನ ಕೈಯಾರೆ ಪ್ರಸಾದವನ್ನು ಸ್ವೀಕರಿಸು. ನನ್ನ ಕೈಯಾರೆ ಪ್ರಸಾದ ಏಕೆ ಸ್ವೀಕರಿಸುತ್ತಿಲ್ಲ? ತೆಗೆದುಕೋ ಮಾತೆ. ಮಾತೆ, ತೆಗೆದುಕೋ. ನಾನು ಈಗಲೇ ಸೈನಿಕರನ್ನು ಕರೆದುಕೊಂಡು ಬರುವೆ. ಮಾತೆ, ತೆಗೆದುಕೋ. ಮಾತೆ, ತೆಗೆದುಕೋ. ಮಾತೆ.
ಪಂಡಿತ ರಾಮಕೃಷ್ಣರು ತಲೆಕೆಟ್ಟ ವ್ಯಕ್ತಿಯ ಹಾಗೆ ಆಡುತ್ತಿದ್ದಾರೆ. ನನ್ನನ್ನು ಹೊರಗೆ ನೂಕಿ ಅವರು ಪೂಜೆ ಮಾಡುತ್ತಿದ್ದಾರೆ. ಇದಂತೂ ವಿಚಿತ್ರವಾಗಿದೆ. ಬನ್ನಿ ಏನಾಗುತ್ತಿದೆ ನೋಡೋಣ. ಆಗಿನಿಂದ ನಿನ್ನ ದರ್ಶನವನ್ನು ನೀಡು ಎಂದು ಹೇಳುತ್ತಿರುವ ನೀನು ಏಕೆ ಪ್ರಕಟವಾಗುತ್ತಿಲ್ಲ? ಪ್ರಸಾದವೂ ಸ್ವೀಕರಿಸುತ್ತಿಲ್ಲ. ನಿನ್ನ ಕಣ್ಣು ಮುಂದೆಯೇ ಇಟ್ಟಿದ್ದೇನೆ, ನಿನಗೆ ಕಾಣಿಸುತ್ತಿಲ್ಲವೇ? ಇವರಂತೂ ಮಾತೆಯ ಬಳಿ ಮಕ್ಕಳ ಹಾಗೆ ಮಾತನಾಡುತ್ತಿದ್ದಾರೆ. ಸರಿ, ಪ್ರತ್ಯಕ್ಷವಾಗದೆಯೇ ತಿನ್ನು. ನಾನು ನನ್ನ ಕಣ್ಣನ್ನು ಮುಚ್ಚಿಕೊಳ್ಳುತ್ತೇನೆ. ನಾನು ನೋಡುವುದಿಲ್ಲ, ನೀನು ತಿನ್ನು. ತಿನ್ನು ತಿನ್ನು. ಏಕೆ ತಿನ್ನುತ್ತಿಲ್ಲ? ನೀನು ಪ್ರತ್ಯಕ್ಷವಾಗುವಾಗದಿರು, ತೊಂದರೆ ಇಲ್ಲ, ಇದನ್ನು ಸ್ವೀಕರಿಸು. ನೋಡಿ ದೇವಿಯೊಂದಿಗೆ ಹೇಗೆ ವರ್ತಿಸುತ್ತಿದ್ದಾರೆ. ನೀವು ಇವರನ್ನು ಇಲ್ಲಿಂದ ಈಗಲೇ ಕರೆದೊಯ್ಯಿರಿ. ಪಂಡಿತ ರಾಮಕೃಷ್ಣರೇ, ಇದೇನು ಮಾಡುತ್ತಿದ್ದೀರಿ? ನಡೆಯಿರಿ ನಮ್ಮ ಜೊತೆ. ಸ್ವೀಕರಿಸು ಮಾತೆ. ಅಯ್ಯೋ, ಹಣ್ಣು ಬೇಡವೇ? ಹೋಗಲಿ, ನನ್ನ ಶಿರವನ್ನು ಅರ್ಪಿಸಲೇ? ಒಳ್ಳೆಯದು, ಈಗಲೇ ಸಮರ್ಪಿಸುವೆ. ನನ್ನ ಶಿರವನ್ನು ಕತ್ತರಿಸಿ ಅರ್ಪಿಸುವೆ ನಿನಗೆ. ಇದೇನು ಅನರ್ಥ ಮಾಡುತ್ತಿದ್ದೀರಿ ರಾಮಕೃಷ್ಣರೇ? ಮೊದಲು ಅವರನ್ನು ತಡೆಯಿರಿ. ನನ್ನ ಶಿರವನ್ನು ಸಮರ್ಪಿಸಿದರೆ ನೀನು ಪ್ರತ್ಯಕ್ಷವಾಗುವೆಯಲ್ಲವೇ? ಇಲ್ಲಿ ನೋಡು. ಅಯ್ಯೋ 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 ಅಯ್ಯೋ, ಪಂಡಿತ ರಾಮಕೃಷ್ಣರೇ, ಇದೇನು ಮಾಡುತ್ತಿದ್ದೀರಿ? ನಾನು ನನ್ನ ಮಾತೆಗೆ ಶಿರವನ್ನು ಸಮರ್ಪಿಸಬೇಕು, ಆಗಲೇ ಅವಳು ಪ್ರಕಟವಾಗುವಳು. ನನ್ನ ಶಿರ ನೀಡಿದರೆ ಇವಳು ಪ್ರಕಟವಾಗುವಳು. ಬಿಡಿ ರಾಮಕೃಷ್ಣರೇ, ಬಿಡಿ ಇದನ್ನು. ಸೈನಿಕರೇ, ಬಿಡಿ ಬಿಡಿ ರಾಮಕೃಷ್ಣರೇ, ಬಿಡಿ. ಸೈನಿಕರೇ, ಕರೆದುಕೊಂಡು ಹೋಗಿ ಇವರನ್ನು. ನನ್ನನ್ನು ಬಿಡಿ, ನನ್ನನ್ನು ಬಿಡಿ. ನಾನು ಮಾತೆ ಬಳಿ ಹೋಗಬೇಕು, ನನ್ನ ಶಿರವನ್ನು ಅರ್ಪಿಸಬೇಕು. ಪಂಡಿತ ರಾಮಕೃಷ್ಣರೇ, ನೀವು 1 ಬಾರಿ ಅಲ್ಲ 2 ಬಾರಿ ಶಿರವನ್ನು ಸಮರ್ಪಿಸಿ. ಆದರೆ ಈಗ ಸಭೆಯಲ್ಲಿ ನಿಮ್ಮ ಅವಶ್ಯಕತೆ ಇದೆ. ಅಲ್ಲಿ ಶಸ್ತ್ರಗಳ ಪೂಜೆ ನಡೆಯುತ್ತಿದೆ. ನಡೆಯಿರಿ, ಅರಮನೆಗೆ ಹೋಗೋಣ. ಅರಮನೆಯಲ್ಲಿ ಪೂಜೆ ನಡೆಯುತ್ತಿದೆ? ಹೌದು. ಅರಮನೆಯಲ್ಲಿ ಪೂಜೆ ಇದೆ, ಅದಕ್ಕೆ ಅವಳು ಪ್ರಕಟವಾಗುತ್ತಿಲ್ಲ. ಮಾತೆಯಂತೂ ಅರಮನೆಯಲ್ಲಿದ್ದಾಳೆ. ಬಿಡಿ ನನ್ನನ್ನು. ಮಾತೆ, ನಾನು ನಿನ್ನನ್ನು ನೋಡಲು ಬರುತ್ತಿರುವೆ ಮಾತೆ. ಅಲ್ಲಿಂದ ಹೋಗಬೇಡ ಮಾತೆ, ಅಲ್ಲಿಂದ ಹೋಗಬೇಡ. ನಾನು ಬರುತ್ತೇನೆ ಮಾತೆ. ಮಾತೆ ಎಲ್ಲಿರುವಳು? ಮಾತೆ, ಮಾತೆ ಇಲ್ಲಿರುವಳು. ನಿನ್ನನ್ನು ಹೋಗಲು ಬಿಡುವುದಿಲ್ಲ. ನಾನು ಬಂದಿರುವೆ. ಈಗ ನೀನು ನನ್ನ ಮಾತನ್ನು ಕೇಳಲೇಬೇಕು. ಪಂಡಿತ ರಾಮಕೃಷ್ಣರೇ, ಏನಾಯಿತು? ಮಾತೆ ಎಲ್ಲಿ ಹೋದಳು? ಮಾತೆ, ನೀನು ಹೇಗೆ ಹೋಗಲು ಸಾಧ್ಯ? ನನ್ನನ್ನು ಬಿಟ್ಟು, ವಿಜಯನಗರವನ್ನು ಬಿಟ್ಟು, ಮಹಾರಾಜರನ್ನು ಬಿಟ್ಟು? ಹೇಳು. ನಾವು ಏಕೆ ಹೋಗುವೆವು? ನಿನ್ನೆ ಕನಸಿನಲ್ಲಿ ನೀನು ವಿಜಯನಗರವನ್ನು ಬಿಟ್ಟು ಹೋಗುವೆ ಎಂದು ಏಕೆ ಹೇಳಿದೆ? ನಾನು ನನ್ನ ಕನಸಿನಲ್ಲೇ ಬರುವುದಿಲ್ಲ. ಹೋಗಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡ. ನಾನು ಅನಾಥನಾಗುವೆ ಮಾತೆ. ಇಡೀ ವಿಜಯನಗರವೇ ಅನಾಥವಾಗುವುದು. ನಾನು ಹೇಗೆ ತಡೆಯುವುದು ನಿನ್ನನ್ನು? ನಾನು ನಿನ್ನ ಕಾಲಿಗೆ ಬಿದ್ದು ತಡೆಯಲೇ? ಪಂಡಿತ ರಾಮಕೃಷ್ಣರೇ, ಇದೇನು ಮಾಡುತ್ತಿರುವಿರಿ? ಹೋಗಬೇಡಿ. ಗುರುಗಳೇ, ಇವತ್ತು ನಿಮಗೆ ಏನಾಗಿದೆ ಹೇಳಿ? ನಮಗೇನಾಯ್ತು? ಗುರುಗಳೇ, ಪಂಡಿತ ರಾಮಕೃಷ್ಣರ ವಿರುದ್ಧ ಷಡ್ಯಂತರ ರಚಿಸಲು ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಏನಾದರೂ ಮಾಡಿ. ನಿಮಗೆ ತಲೆ ಕಟ್ಟಿದೆ ಪಂಡಿತ ರಾಮಕೃಷ್ಣ. ಇದೇನು ಸಂಚು ನಿನ್ನದು? ಮಾತೆ, ಈ ನಾಟಕವನ್ನು ನಿಲ್ಲಿಸು, ಈಗಲೇ ನಿಲ್ಲಿಸು. ಮಾತೆ ಎಲ್ಲಿ ಹೋದಳು? ಮಾತೆ ಎಲ್ಲಿ ಹೋದಳು? ಮಾತೆ, ಮಾತೆ ಎಲ್ಲಿ ಹೋದಳು? ಮಾತೆ, ಮಾತೆ